ಬಿಜೆಪಿ ಜೆಡಿಎಸ್ ವಿರುದ್ಧ ಏನು ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ನ್ಯೂಸ್ಗೆ ಟಿಬಿ ಜಯಚಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ ವಿರುದ್ಧ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಂಪೂರ್ಣ ನ್ಯೂಸ್ಗೆ ಟಿಬಿ ಜಯಚಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ನಾಯಕರ ನಡೆ ಸಂವಿಧಾನ ವಿರೋಧಿ ನಡೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಬಗ್ಗೆ ವಿರೋಧ ಪಕ್ಷಕ್ಕೆ ಕಾಳಜಿ ಇಲ್ಲ, ಜನರ ಸಮಸ್ಯೆ ಬಗ್ಗೆ ಬಿಜೆಪಿಗೆ ಯೋಚನೆನೇ ಇಲ್ಲ. ಬಿಜೆಪಿ ನಾಯಕರಿಗೆ ರಾಜ್ಯದ ಜನ ಪಾಠ ಕಲಿಸ್ತಾರೆ ಅಂತ ಹೇಳಿ ಟಿಬಿ ಜಯಚಂದ್ರ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಂಪೂರ್ಣ ನ್ಯೂಸ್ ಜೊತೆ ಅವರು ಮಾತನಾಡಿದ್ದಾರೆ. ಎಸ್ ವೀಕ್ಷಕರು ನೋಡಿ, ಬಿಜೆಪಿ ವಿರುದ್ಧ ರಾಜ್ಯದ ಆಡಳಿತ ಪಕ್ಷದ ನಾಯಕರು ಇವಾಗ ಒಂದೊಂದಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಹಲವು ಸಮಸ್ಯೆ ಇದಾವೆ, ಇದು ಯಾವುದೋ ರಾಜೀನಾಮೆ ಇಟ್ಕೊಂಡು ನೀವು ಚರ್ಚೆಗೆ ಬರ್ತಾ ಇದ್ದೀರಿ ಅಂತ ಹೇಳಿದ್ರೆ ಏನು ನಿಮ್ಮ ಕತೆ ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ. ಪಾಠ ಕಲಿಸ್ತಾರೆ ಬಿಜೆಪಿಗೆ ಜನರು ಅಂತೇಳಿ ಹೇಳ್ತಾ ಇದ್ದಾರೆ. ಸಂಪೂರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ, ಕೇಳಿಸ್ಕೊಂಬನ್ನಿ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಆಗ್ರಹಿಸಿ ಒಂದು ಕಡೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ವಿರುದ್ಧವಾಗಿ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಪ್ರತಿಭಟನೆ ಮೊರೆ ಹೋಗಿರುವಂತದ್ದು. ನಮ್ಮ ಜೊತೆ ಇದೀಗ ಕಾಂಗ್ರೆಸ್ನ ಹಿರಿಯ ಶಾಸಕರು ಟಿಬಿ ಜಯಚಂದ್ರ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಪ್ರತಿಭಟನೆ ಅನ್ನುವಂಥದ್ದು ವಿಪಕ್ಷದ ವಿರುದ್ಧವಾಗಿ ಆಡಳಿತ ಪಕ್ಷ ಮಾಡ್ತಾ ಇರುವಂತಹ ವಿಚಾರ. ಇವತ್ತು ನೀವು ಗಾಂಧಿ ಪ್ರತಿಮೆ ಎದುರುಗಡೆ ಪ್ರತಿಭಟನೆ ಮಾಡಿದ್ರಿ, ಏನ್ ಹೇಳ್ತೀರಿ ಸರ್? ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕರ್ನಾಟಕದಲ್ಲಿ ನಡೀತಾ ಇಲ್ಲ. ಇವತ್ತು ಸರ್ಕಾರವನ್ನ ತಿದ್ದುವಂತ ವಿರೋಧ ಪಕ್ಷ ವಿತಂಡವಾದವನ್ನ ಮಾಡಿಕೊಂಡು ಸಭೆ ನಡೆಸ್ತಾ ಇರತಕ್ಕಂಥ ರೀತಿಯಲ್ಲಿ ನೋಡಿದಾಗ ಇವತ್ತು ಸಂವಿಧಾನ ವಿರೋಧವಾಗಿರ್ತಕ್ಕಂಥ ಚಟುವಟಿಕೆಗಳು ನಡೀತಾ ಇದೆ. ಇವತ್ತು ವಿಧಾನಸಭೆಗಳನ್ನ ನಡೆದೇ ಇರತಕ್ಕಂಥ ರೀತಿಯಲ್ಲಿ ಕಲಾಪಗಳನ್ನೆಲ್ಲ ಸ್ಥಗಿತಗೊಳಿಸಿರ್ತಕ್ಕಂಥದ್ದು, ಈ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಬಾವಿಗಿಳಿದು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಇದೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ, ಜನಗಳ ಸಮಸ್ಯೆ ಏನು ಅಂತಕ್ಕಂಥದ್ರ ಬಗ್ಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಇವತ್ತು ಅರ್ಥ ಆಗ್ತದೆ. ಬಹುಶಃ ಇದ್ರ ಜನ ನೋಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆಗೆ ಆ ಪಾಠ ಕಲಿಸುವಂಥ ಸಂದರ್ಭ ಬರ್ತದೆ, ಜನ ಪಾಠ ಕಲಿಸ್ತಾರೆ. ಒಬ್ಬ ಸಚಿವರನ್ನ ಇಷ್ಟೊಂದು ಯಾಕೆ ಸಮರ್ಥನೆ ಮಾಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರ ಅನ್ನುವಂತ ಪ್ರಶ್ನೆ ಕೂಡ ಬರ್ತಾ ಇರುವಂತದ್ದು. ಅದನ್ನ ಇದ್ರ ಬಗ್ಗೆ ಯಾವ ಆಧಾರದ ಮೇಲೆ ಅವರು ತೆಗಿಬೇಕು ಅಂತಕ್ಕಂಥದ್ದಕ್ಕೆ ಒಂದು ನೋಟಿಸ್ ಕೊಟ್ಟು ದಾಖಲೆಗಳು ಕೊಟ್ಟು ಚರ್ಚೆ ಮಾಡಲಿ. ನೋಟಿಸು ಕೊಡಲ್ಲ, ಚರ್ಚೆನೂ ಮಾಡಲ್ಲ, ರಾಜೀನಾಮೆ ಮಾಡಿರಿ ಅಂತ ಹೇಳಿದ್ರೆ ಈ ವಿತಂಡವಾದಕ್ಕೆ ನಾವು ಬಗ್ಗೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಬಹುಶಃ ಪ್ರಜಾಪ್ರಭುತ್ವ ಅಂದ್ರೇನು, ವಿಧಾನಸಭೆ ಅಂದ್ರೇನು ಅರ್ಥವಾಗದೇ ಇರತಕ್ಕಂಥದ್ದಕ್ಕೆ ಇವತ್ತು ಗಾಂಧಿ ಪ್ರತಿಮೆ ಹತ್ರ ಬಂದು ನಾವು ವಿರೋಧ ಪಕ್ಷದವರ ವಿರುದ್ಧವಾಗಿ ನಾವು ಧರಣಿ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂದ್ರೆ ಪ್ರಜಾಪ್ರಭುತ್ವ ಅಂದ್ರೇನು ಅರ್ಥನೇ ಆಗಿಲ್ಲ ಅವ್ರಿಗೆ. ವಿಧಾನಸಭೆ ಅಂದ್ರೆ ಅದ್ರ ಮಹತ್ವ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ, ಜನಗಳ ಸಮಸ್ಯೆ ಏನು ಅಂತಕ್ಕಂಥದ್ದು ಗೊತ್ತಿಲ್ಲದೆ ಈ ರೀತಿಯಾದಂಥ ಹಠಮಾರಿತನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಶೋಭೆ ತರೋದಿಲ್ಲ ಅಂತಕ್ಕಂಥದ್ದನ್ನ ತಿಳಿ ಹೇಳೋಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸರ್, 100 ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಅಧಿವೇಶನ ನಡೆಸುವಂಥದ್ದು, ಜನರ ಸಮಸ್ಯೆಯನ್ನ ಆಲಿಸಿ ಅದಕ್ಕೆ ಒಂದು ಚರ್ಚೆಯನ್ನು ಮಾಡಿ, ಏನು ಆಡಳಿತ ಪಕ್ಷ ವಿಪಕ್ಷ ಎರಡು ಚರ್ಚೆಗಳನ್ನು ಮಾಡಿ ಅದರ ಬಳಿಕ ಪರಿಹಾರ ಕಂಡುಕೊಳ್ಳೋದಕ್ಕೆ ಮಾಡುವಂಥದ್ದು. ಇಲ್ಲಿ ಚರ್ಚೆನೇ ಆಗ್ತಾ ಇಲ್ಲ, ಅಧಿವೇಶನ ಏನು ಕಲಾಪನೆ ನಡೀತಾ ಇಲ್ಲ ಅಂದ್ರೆ ಅದನ್ನ ನಾನು ಹೇಳ್ತೀನಿ. ಅವ್ರಿಗೆ ಎಷ್ಟರ ಮಟ್ಟಿಗೆ ಜನತಂತ್ರ ವ್ಯವಸ್ಥೆಯಲ್ಲಿ ಅವ್ರ ಪ್ರತಿನಿಧಿಗಳಾಗಿರೋದಕ್ಕೆ ಅರ್ಹರು, ಒಂದು ರಾಜಕೀಯ ಪಕ್ಷದಲ್ಲಿ ಆ ಪಕ್ಷದ ಅರ್ಹತೆ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಅವರು ವಿಧಾನಸಭೆನ ನಡೆಯಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ, ಇದು ನಾನು ಕಳೆದ 50 ವರ್ಷದಿಂದ ವಿಧಾನಸಭೆಯಲ್ಲಿ ಇದ್ದೇನೆ, ನೋಡಿದ್ದೇನೆ. ನಾನು ಇಂಥ ವಿತಂಡವಾದವನ್ನು ನಾನು ಯಾವತ್ತೂ ಕೂಡ ನಾನು ನೋಡಿರಲಿಲ್ಲ. ಇದನ್ನ ರಾಜಕೀಯ ಅಂತ ಕರಿತೀರಾ ಅಥವಾ ರಾಜಕೀಯ ಅಲ್ಲದೆ ಬೇರೆ ಏನೂ ಅಲ್ಲ. ಓಕೆ ಸರ್, ಈಗ ಕೊನೆಯದಾಗಿ ಇಷ್ಟೊಂದು ಸಮಸ್ಯೆಗಳಿದೆ, ರಾಜ್ಯದ ಜನರ ಜ್ವಲಂತ ಸಮಸ್ಯೆಗಳು ನಮ್ಮ ಎದುರುಗಡೆ ಇದೆ, ಬರದಂತ ಏನು ವಿಚಾರಗಳು ಕೂಡ ಮುಂದೆ ಇರುವಂತದ್ದು. ಈ ಬಗ್ಗೆ ಚರ್ಚೆ ಆಗುತ್ತಾ ಸರ್? ಸದನದಲ್ಲಿ ಏನಾದ್ರು ಅವಕಾಶ ಸಿಗ್ಬೋದು? ಯಾಕೆಂದ್ರೆ ಅವಕಾಶನೇ ಮಾಡಿಕೊಡ್ತಿಲ್ಲ, ರಾಜೀನಾಮೆ ಕೊಡೋವರೆಗೂ ನಾವು ಏನು ಸದನಕ್ಕೆ ಏನು ಚರ್ಚೆಗೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಇನ್ನ ವಿಧಾನಸಭೆ ಇನ್ನೊಂದು 5-6 ದಿವಸ ನಡೀತದೆ. ಇವರು ಹಠಮಾರಿತರ ನೋಡಿದ್ರೆ ಸಭೆ ನಡೆಸಕ್ಕೆ ಬಿಡ್ತಾ ಇಲ್ಲ ಅಂದಾಗ ಇದನ್ನ ರಾಜ್ಯದ ಜನರು ನೋಡ್ತಾ ಇದ್ದಾರೆ. ಆ ರಾಜ್ಯದ ಜನರು ಪಾಠ ಕಲಿಸೋದಕ್ಕೆ ತಯಾರಾಗಬೇಕು. ಅಂತಿಮವಾಗಿ ಜನಕ್ಕೆ ಏನ್ ಸಂದೇಶ ಕೊಡ್ತೀರಾ ಸರ್? ಯಾಕಂದ್ರೆ ಒಂದ್ ಕಡೆ ಆಡಳಿತ ಪಕ್ಷ ಈ ರೀತಿಯಾಗಿ, ಇನ್ನೊಂದ್ ಕಡೆ ವಿಪಕ್ಷಗಳು ಕೂಡ, ಅಂದ್ರೆ ಇಬ್ಬರ ನಡೆ ಬಗ್ಗೆ ಜನಕ್ಕೂ ಕೂಡ ಹಲವು ಪ್ರಶ್ನೆಗಳಿದೆ. ತಮ್ಮ ಏನು ಸ್ಪಷ್ಟನೆ ಏನು ಸರ್? ನೋಡಿ, ವಿರೋಧ ಪಕ್ಷ ಇರ್ತಕ್ಕಂಥದ್ದು ಆಡಳಿತ ಪಕ್ಷದಲ್ಲಿ ಆಗಿರ್ತಕ್ಕಂಥ ಲೋಪವನ್ನು ತಿದ್ದೋದಕ್ಕೋಸ್ಕರ ಚರ್ಚೆ ಮುಖಂಡ ತೀರ್ಮಾನ ಬೇಕು. ಈ ರೀತಿಯಾದಂಥ ಇದೊಂಥರ ರೌಡಿಸಮ್.
ಈ ಸದನದ ಒಳಗೆ ಈ ರೀತಿಯಾದಂಥ ವರ್ತನೆ ಅದು ಕಾರ್ಯಸಾಧು ಅಲ್ಲ. ಆ ರೀತಿ ಆಗಬಾರ್ದು. ವಿಧಾನಸಭೆ ಇರ್ತಕ್ಕಂಥದ್ದು ವ್ಯಾಪಕವಾಗಿ ಚರ್ಚೆ ಮಾಡೋದಕ್ಕೆ, ಚರ್ಚೆ ಮಾಡೋದಲ್ಲಿ ಈ ರೀತಿಯಾದಂಥ ವಿತಂಡವಾದ ಮಾಡೋದ್ರಿಂದ ಅದು ಪ್ರಜಾಪ್ರಭುತ್ವಕ್ಕೆ ಹೆಸರು ತರಕ್ಕೆ ಸಾಧ್ಯ. ಈಗ ಚರ್ಚೆಗೆ ಯಾಕೆ ಬರದೆ ಯಾಕೆ ಈಗ ತಪ್ಪಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ ಅದೆಲ್ಲ ಅವ್ರನ್ನೇ ಕೇಳಿ. ಥ್ಯಾಂಕ್ ಯು. ವೀಕ್ಷಕರೇ, ಇದಿಷ್ಟು ಹಿರಿಯ ಶಾಸಕರಾಗಿರುವಂತಹ ಟಿ ಬಿ ಜಯಚಂದ್ರ ಅವರ ಮಾತು.